ನಮಸ್ಕಾರ ವೀಕ್ಷಕರೇ. ಇಂದು ನಾವು ಕಮಲಾಪುರ ಮತಕ್ಷೇತ್ರದ BJP ಮುಖಂಡರಾದ ಶ್ರೀ ಸುಭಾಷ್ ಬಿರಾದರ್ ಅವ್ರ ಜೊತೆ ನಾವು ಇವತ್ತು ರಾಜಕೀಯ ವಿಶ್ಲೇಷಣೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ಏನು ಹೇಳ್ತಾರೆ ನೋಡೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಏನು ಸರ್ ಇವಾಗ ರಾಜಕೀಯ ಬಗ್ಗೆ ಹೇಳ್ಬೇಕಂತಂದರೆ ರಾಜ್ಯದಲ್ಲಿ ತುಂಬ ರಾಜಕೀಯ ಏರ್ಪೇರುಗಳಾಗ್ತಾ ಇದ್ದಾವೆ. ಇಬ್ಬರು ಮಾಜಿ CMಗಳ ಮಕ್ಕಳು ಸೋತರು. ಅದರಲ್ಲಿ ಕಾಂಗ್ರೆಸ್ ಮೂರು ಕ್ಷೇತ್ರ ಬೈ ಎಲೆಕ್ಷನ್ ಗೆದ್ದಿತು. ಅದ್ರ ಬಗ್ಗೆ ತಮ್ಮ ಅನಿಸಿಕೆ ಏನು? ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ಮೊನ್ನೆ ನಡೆದ ಲೋಕಸಭೆ ಚುನಾವಣೆಯಲ್ಲಿ ಚುನಾವಣೆ ಪರಿಣಾಮದಿಂದ ಕೆಲವು ಶಾಸಕರು ಲೋಕಸಭೆಗೆ ಆಯ್ಕೆಯಾಗಿರೋದ್ರಿಂದ ರಾಜ್ಯದಲ್ಲಿ 3 ಬೈ ಎಲೆಕ್ಷನ್ ಆದವು. ತಾವು ಹೇಳಿದಾಗೆ 3 ಬೈ ಎಲೆಕ್ಷನ್ ಆದವು. 3 ಬೈ ಎಲೆಕ್ಷನ್ನಲ್ಲಿ ಒಂದು ಹಾವೇರಿ ಕ್ಷೇತ್ರದಲ್ಲಿ ಶಿಗ್ಗಾಂವಿಯಲ್ಲಿ ಬಸವರಾಜ ಬೊಮ್ಮಾಯಿಯವರ ಪುತ್ರರಾದ ಭರತ್ ಬೊಮ್ಮಾಯಿಯವರಿಗೆ ಪಕ್ಷ ಟಿಕೆಟನ್ನು ಕೊಡಾಯಿತು. ಎರಡನೇದಾಗಿ ಚನ್ನಪಟ್ಟಣದಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿಯವರ ಮಗನಿಗೆ ಅಲ್ಲಿ ಟಿಕೆಟ್ ಕೊಡಲಾಯಿತು. ಮೂರನೇದಾಗಿ ಬಳ್ಳಾರಿ ಜಿಲ್ಲೆಯ ಸಂಡೂರಿನಲ್ಲಿ BJP ಅಭ್ಯರ್ಥಿ ಏನಪ್ಪ ಅಂದ್ರೆ ಯಾರು ST ಸಮಾಜದಿಂದ ಬಂದಿದ್ದರು, ಅವರು ರಾಜ್ಯದ ಪದಾಧಿಕಾರಿಯಾಗಿದ್ದರು, ರಾಜ್ಯದ ಅಧ್ಯಕ್ಷರಾಗಿದ್ದರು, ಅವರಿಗೆ ಟಿಕೆಟ್ ಕೊಡಲಾಯಿತು. ಶಿಗ್ಗಾಂವಿ ಮತ್ತು ಚನ್ನಪಟ್ಟಣ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಕ್ಷ ಸೋಲಿಕ್ಕೆ ಕಾರಣ ಅಂತಂದರೆ ಅತಿಯಾದ ಆತ್ಮವಿಶ್ವಾಸ. ನಾವು ಚುನಾವಣೆಯಲ್ಲಿ ಗೆಲ್ತೀವಿ ಅಂತ ಒಂದು ಆತ್ಮವಿಶ್ವಾಸ ಬೊಮ್ಮಾಯಿಯವರಿಗಿತ್ತು ಹಾಗೂ ಕುಮಾರಸ್ವಾಮಿಯವರಿಗಿತ್ತು. ಆದರೆ ಸಂಡೂರಿನಲ್ಲಿ ಏನು ಚುನಾವಣೆ ನಡೀತು, ಆ ಚುನಾವಣೆಯಲ್ಲಿ ಪಕ್ಷಕ್ಕೆ ಆತ್ಮವಿಶ್ವಾಸ ಇರಲಿಲ್ಲ. ಯಾಕೆಂದರೆ ಹಿಂದಿನ ಶಾಸಕರಾದ ತುಕಾರಾಮ್ ಅವರು ಪ್ರಸ್ತುತ ಈಗ ಲೋಕಸಭೆ ಸದಸ್ಯರಾಗಿದ್ದಾರೆ. ಅವರು ಶ್ರೀಮತಿಯವರಿಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಡ್ತು. ತುಕಾರಾಮ್ ಅವರು ಜನಸಾಮಾನ್ಯರ ಜೊತೆ ಒಡನಾಟ ಹೆಚ್ಚಿಗಾಗಿರೋದ್ರಿಂದ ಅಲ್ಲಿ BJPಯ ಗೆಲುವು ಸ್ವಲ್ಪ ಕಷ್ಟವಾಗಿತ್ತು. ಹೀಗಾಗಿ ಪಕ್ಷ ಹೆಚ್ಚಾಗಿ ಸಂಡೂರಿನಲ್ಲಿ ಕಾನ್ಸಂಟ್ರೇಟ್ ಮಾಡ್ತು. ಆ ಸಂಡೂರು ಚುನಾವಣೆಯನ್ನು ಗೆಲ್ಲಲೇಬೇಕು ಅಂತ ಭಾಳ ಒತ್ತು ಕೊಡ್ತು. ಈ ಹಿಂದೆ 4 ಬಾರಿಯನ್ನು ಬೊಮ್ಮಾಯಿಯವರು ಶಿಗ್ಗಾಂವಿ ಕ್ಷೇತ್ರದಲ್ಲಿ ಗೆದ್ದಿದ್ದರು. ಆ ಆತ್ಮವಿಶ್ವಾಸದಿಂದ ಬೊಮ್ಮಾಯಿಯವರು ಹಿಂದೆ ಮುಖ್ಯಮಂತ್ರಿಗಳಾಗಿ ಕೂಡ ಏನಪ್ಪ ಈ ರಾಜ್ಯದಲ್ಲಿ ನಿರ್ವಹಿಸಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಕೂಡ ಏನಪ್ಪ ಮಾಡಿದ್ದಾರೆ. ವಿಶೇಷವಾಗಿ ಶಿಗ್ಗಾಂವಿ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಮಾಡಿದರೂ ಕೂಡ ನೀರಾವರಿ ಯೋಜನೆಗಳಾಗಿರ್ಬೋದು, ರಸ್ತೆಗಳಾಗಿರ್ಬೋದು, ಬಡವರಿಗೆ ಮನೆ ಹಂಚಿಕೆ ಕೊಡೋದಾಗಿರ್ಬೋದು, ಇಂಥ ಅನೇಕ ಸೌಲಭ್ಯಗಳನ್ನು ತನ್ನ ಕ್ಷೇತ್ರದ ಜನತೆಗೆ ಒದಗಿಸಿಕೊಟ್ಟರು ಕೂಡ ಅಲ್ಲಿ ಎರಡು ಸಮಾಜಗಳು, ಒಂದು ಮೈನಾರಿಟಿ, ಇನ್ನೊಂದು ಕುರುಬ ಸಮಾಜವರು ಜಾಸ್ತಿ ಆಗಿರೋದ್ರಿಂದ ಅಲ್ಲಿ ಚುನಾವಣೆ ನಾವು ಸೋಲುವಂಥ ಪರಿಸ್ಥಿತಿ ಬಂತು. ಚನ್ನಪಟ್ಟಣದಲ್ಲಿ ನಾವು ಚುನಾವಣೆಯನ್ನು ಏನು ಕುಮಾರಸ್ವಾಮಿಯವರು ಈ ಹಿಂದೆ ಏನು MLC ನಮ್ಮ ಪಕ್ಷದ MLC ಆಗಿದ್ದರು, ಅವ್ರು ನನಗೆ ಟಿಕೆಟ್ ಬೇಕೇ ಬೇಕು ಅಂತ ಪಕ್ಷದ ಮೇಲೆ ಸಾಕಷ್ಟು ಒತ್ತಡ ತಂದರು. ಒಂದು ವೇಳೆ ಯೋಗೇಶ್ವರ್ ಅವರಿಗೆ ಟಿಕೆಟ್ ನೀಡಿದರೆ ಭಾರತೀಯ ಜನತಾ ಪಕ್ಷ ಸುಲಭವಾಗಿ ಚುನಾವಣೆಯನ್ನು ಗೆಲ್ತಾ ಇತ್ತು. ಇಲ್ಲ, ಇವಾಗ ಇವು 3 ಗೆಲುವು ನೋಡಿದ್ರೆ ಮುಂದಿನ ದಿನಗಳಲ್ಲಿ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಎಲೆಕ್ಷನ್ ನಡೆಸ್ತೀವಿ. ಸಿದ್ದರಾಮಯ್ಯ ಅವರು ಅಂತಾರೆ ಮುಂದಿನ ದಿನಗಳಲ್ಲಿ ತಾಲೂಕ್ ಪಂಚಾಯತ್ ಗೆಲುವು ನಮ್ಮದೇ, ರಾಜ್ಯದಂಥ ಗೆಲುವು ನಮ್ಮದೇ ಆಗುತ್ತೆ. BJP ಇರೋದೇ ಇಲ್ಲ ಕಾಂಗ್ರೆಸ್ ಕರ್ನಾಟಕದಲ್ಲಿ. ನಾವು ಒಳ್ಳೆ ಕಾರ್ಯಗಳು ಮಾಡ್ತಾ ಇದ್ದೀವಿ, ಫ್ರೀ ಭಾಗ್ಯಗಳು ಕೊಟ್ಟಿದ್ದೀವಿ, ಈ ಥರ ಎಲ್ಲ ಹೇಳ್ತಾ ಇದ್ದಾರೆ ಸರ್. ಅದಕ್ಕೇನು ಹೇಳ್ತೀರಾ? ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ತಮ್ಮ ಹಿಂದಿನ ಚುನಾವಣೆ ಅಂತಂದರೆ
ವಿಧಾನಸಭೆ ಚುನಾವಣೆಯಲ್ಲಿ ಹೌದು ಹೌದು ಸಾಕಷ್ಟು ಗ್ಯಾರಂಟಿಗಳೇನಪ್ಪ ಅಂದರೆ ವಿಶ್ವಾಸಕ್ಕೆ ಕೊಟ್ಟಿದ್ದು ಜನತೆಗೆ ಏನಪ್ಪ ಅಂದರೆ ಗ್ಯಾರಂಟಿಗಳ ಸ್ಕೀಮ್ಗಳೇನಪ್ಪ ಅಂದರೆ ಇಂಟ್ರೊಡ್ಯೂಸ್ ಮಾಡಿದ್ರು. ಹೌದು ಆ ಸ್ಕೀಮ್ಗಳನ್ನು ಕೆಲವೊಂದು ಸ್ಕೀಮ್ಗಳ ಅನುಕೂಲತೆ ಏನಪ್ಪ ಅಂದರೆ ವಿಶೇಷವಾಗಿ ಮಹಿಳೆಯರಿಗೆ ಅನುಕೂಲ ಆಗಿದೆ. ಹೀಗಾಗಿ ಮಹಿಳೆಯರು ಹೆಚ್ಚು ಒತ್ತು ಏನಂತಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಕೊಡೋದ್ರಿಂದ ಆ ಒಂದು ಆತ್ಮವಿಶ್ವಾಸ ಇವತ್ತು ಸಿದ್ದರಾಮಯ್ಯನವ್ರಿಗೆ ಬಂದಿದೆ. ನಾವು 3 ಚುನಾವಣೆಗಳನ್ನು ಈಗಾಗಲೇ ಗೆದ್ದಿದ್ದೀವಿ. ಮುಂಬರುವ ತಾಲೂಕು ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆಗಳು ಕೂಡ ನಾವು ಜಯಬೇರಿ ಬಾರಿಸ್ತೀವಿ ಅಂತ ಒಂದು ಆತ್ಮವಿಶ್ವಾಸದಿಂದ ಈ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ. ಹೌದು 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 ಅನೇಕ ಹಗರಣಗಳನ್ನು ಗಮನದಲ್ಲಿ ತೆಗೆದುಕೊಂಡ್ರೆ ಮೂಢ ಹಗರಣ ಆಗಿರ್ಬೋದು, ವಾಲ್ಮೀಕಿ ನಿಗಮದ ಹಗರಣ ಆಗಿರ್ಬೋದು, ವಕ್ಫ್ ಬೋರ್ಡ್ ಹಗರಣ ಆಗಿರ್ಬೋದು, ಸಮಸ್ಯೆ ಆಗಿರ್ಬೋದು, ಈ ಸಮಸ್ಯೆ ಮತ್ತು BPL ರೇಷನ್ ಕಾರ್ಡ್ ಸಮಸ್ಯೆ ಕೂಡ ಇದೆ ಅದ್ರ ಜೊತೆ. ಅಂದರೆ ಅಲ್ಲಿ ಕೂಡ ಕೆಲವೊಂದು ಏನಂತಾರೆ ಎಲಿಜಿಬಲ್ ಇದ್ದವರಿಗೆ ಏನಪ್ಪ ಅಂದ್ರೆ ಕಟ್ ಮಾಡಿಸಿದ್ದ ಅದು ಕೂಡ ಬಡವರನ್ನ ರೇಷನ್ ಕಾರ್ಡ್ ಕಟ್ ಮಾಡಿಸಿದ್ದಾರೆ. ಅದು ಕಡಿತ ಫ್ರೀ ಭಾಗ್ಯ ಕೊಡೋದು ತುಂಬಾ ವಜ್ಜೆ ಆಗ್ತಾ ಇದೆ ಅಥವಾ ಅದರಿಂದ ಪಂಚಭಾಗ್ಯದಿಂದ ಕಡಿತ ಸ್ವಲ್ಪ ಜನ ಕಡಿತಗೊಳಿಸಂತ ಕೆಲಸ ಮಾಡ್ತಾ ಇದ್ದಾರ ಅಂತ ಒಂದು ಆರೋಪ ಕೂಡ ಸರ್ಕಾರ ಮೇಲೆ ಬರ್ತಾ ಇತ್ತು. ಈಗಾಗಲೇ ಸರ್ಕಾರದ ಹತ್ರ ಹಣಕಾಸಿನ ತೊಂದರೆಯನ್ನು ಎದುರಿಸ್ತಾ ಇದೆ. ಸರ್ಕಾರಕ್ಕೆ ಈ ಭಾಗ್ಯಗಳನ್ನು ಮುಂದುವರಿಸಲು ಸ್ವಲ್ಪ ಕಠಿಣ ಆಗ್ತಾ ಇದೆ. ಮತ್ತು ಈಗಾಗಲೇ ಏನು ದೇಶದ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆ ಚುನಾವಣೆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಲ್ಲಿ ಒಂದು ಸೂಚನೆ ಕೊಟ್ಟರು. ಸರ್ಕಾರದಿಂದ ಯಾವುದೇ ಫ್ರೀ ಭಾಗ್ಯಗಳನ್ನು ಕೊಡಬೇಕಾದಲ್ಲಿ ಸಾಕಷ್ಟು ಫಂಡ್ಗಳನ್ನಿದ್ದರೆ ಮಾತ್ರ ಅಂಥ ಸ್ಕೀಮ್ಗಳನ್ನು ನೀವು ಕೊಡಿ, ಇಲ್ಲದೆ ಹೋದರೆ ನಿಲ್ಲಿಸಿಬಿಡಿ ಅಂತ ಅವರೊಂದು ಸೂಚನೆ ಕೊಟ್ಟರು. ಹೀಗಾಗಿ ಈಗಾಗಲೇ ಏನು KSRTCಯಲ್ಲಿ ಮಹಿಳೆಯರಿಗೆ ಏನು ಫ್ರೀ ಭಾಗ್ಯವನ್ನು ಕೊಟ್ಟಿದ್ದಾರೆ. ಅದರಿಂದ KSRTCನಲ್ಲಿ ರಸ್ತೆ ಸಾರಿಗೆ ನಿಗಮ ಏನಿದೆ ಅದನ್ನು ದಿವಾಳಿ ತನಕ ಬಂದಿದೆ ಅಂತ ಬಲ್ಲ ಮೂಲಗಳಿಂದ ಮಾಹಿತಿ ಬರ್ತಾ ಇದೆ. ಅದನ್ನು ಈಗ ನಿಲ್ಲಿಸಬೇಕು ಅಂತ ಇದೆ. ಆದರೆ ಹೆಣ್ಣು ಮಕ್ಕಳಿಗೆ ಏನು 2,000 ರೂಪಾಯಿ ಪ್ರತಿ ತಿಂಗಳು ಏನು ಕೊಡ್ತಾ ಇದ್ದಾರೆ ಬಡ ಗೃಹಲಕ್ಷ್ಮಿ ಇದರಲ್ಲಿ, ಅದು ಕೂಡ ಏನಂತಂದರೆ ಜಾರಿ ಮಾಡಲಿ ಪ್ರತಿ ತಿಂಗಳು ಹಣ ಕೊಡುವಲ್ಲಿ ಸಾಕಷ್ಟು ವಿಳಂಬ ಆಗ್ತಾ ಇದೆ. ಹೌದು, ಸರ್ಕಾರ ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇದೆ. ಆದರೆ ಸರ್ಕಾರ ತನ್ನ ಹೊಣೆಯನ್ನು ನಿಭಾಯಿಸರಲ್ಲಿ ವಿಫಲವಾಗಿರೋದ್ರಿಂದ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೊಡಿಸ್ತಾ ಇದ್ದಾರೆ. ಕೇಂದ್ರವು ನಮಗೆ ಸಾಕಷ್ಟು ಬಜೆಟ್ ಕೊಡ್ತಾ ಇಲ್ಲ ಅಂತ ಈ ರೀತಿ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೊಡಿಸ್ತಾ ಇದ್ದಾರೆ. ಅದು ಸರಿಯಲ್ಲ. ನಾನು ರಾಜ್ಯದ ಮುಖ್ಯಮಂತ್ರಿಯಾಗಿ ಏನು ಬಡ ಜನತೆಗಾಗಲಿ ರಾಜ್ಯದ ಜನತೆಗೆ ಏನು ನಾನು ಕೆಲವೊಂದು ಸೌಲಭ್ಯಗಳನ್ನು ಕೊಟ್ಟಿದ್ದೇನೆ. ಆ ಸೌಲಭ್ಯಗಳನ್ನು ಕೊಡಬೇಕಾದ್ರೆ ನಾನು ವಿಚಾರ ಮಾಡಬೇಕಾಗಿತ್ತು. ನನ್ನ ಸರ್ಕಾರದಲ್ಲಿ ಆದಾಯ ಏನಿದೆ ಆ ಆದಾಯದ ಮೇಲೆ ಈ ಸಮಸ್ಯೆಗಳಿಗೆ ನಾನು ಸ್ಪಂದಿಸಲಿಕ್ಕೆ ಸಾಧ್ಯ ಇದೆಯೇನಂತ ವಿಚಾರ ಮಾಡಬೇಕಾಗಿತ್ತು. ಯಾವುದೇ ಮುಂದಾಲೋಚನೆ ಇಲ್ಲದೆ ಸ್ಕೀಮ್ಗಳನ್ನು ಕೊಟ್ಟಿರೋದ್ರಿಂದ ಇವತ್ತು ಸರ್ಕಾರ ಸಾಕಷ್ಟು ಕಠಿಣ ಪರಿಸ್ಥಿತಿಯನ್ನು ಫೇಸ್ ಮಾಡ್ತಾ ಇದೆ ಹಣಕಾಸಿನ ದೃಷ್ಟಿಯಿಂದ. ಸರ್, ಸಿದ್ದರಾಮಯ್ಯ ಅವರು ಅಂತ ಹೇಳ್ತಾರೆ, ಇಲ್ಲ ನಮ್ಗೆ ಯಾವುದು ಹಣಕಾಸಿನ ತೊಂದರೆ ಇಲ್ಲ, ಯಾವುದೇ ತೊಂದರೆ ಇಲ್ಲ, ನಾವು ಫ್ರೀ ಬಗ್ಗೆ 5 ವರ್ಷ ಕಂಟಿನ್ಯೂ ಮಾಡ್ತೀವಿ, ಯಾವುದು ನಿಲ್ಲಿಸೋದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ತಾವೇನು ಹೇಳ್ತೀರಾ? ರಾಜ್ಯದ ಮುಖ್ಯಮಂತ್ರಿಯಾಗಿ ಅವರ ನೇತೃತ್ವದಲ್ಲಿ ಈ ಸ್ಕೀಮ್ಗಳನ್ನು ಜಾರಿ ತಂದಿದ್ದಾರೆ. ಅವರು ಸಮರ್ಥನೆ ಮಾಡಿಕೊಳ್ಳಲೇಬೇಕು. ಹಣ ಕೊಡಲಿಕ್ಕಾಗದೇ ಇದ್ರೂ ಕೂಡ ನಾನು ಕೊಡ್ತೀನಿ ಅಂತ ಹೇಳಲೇಬೇಕಾಗತ್ತೆ. ಸರ್ಕಾರ ಅವ್ರದ್ದಿದೆ. ನಾನು ಕೊಡೋಕ್ಕಾಗೋದಿಲ್ಲ ಅಂತಂದರೆ ನಾಳೆ ಸರ್ಕಾರದ ಮೇಲೆ ವಿಪರೀತ ಪರಿಣಾಮ ಬೀರುತ್ತೆ. ಮುಂದೆ ಮುಂಬರುವ ಚುನಾವಣೆಯಲ್ಲಿ ಕೂಡ ಇದರ ಸೈಡ್ ಎಫೆಕ್ಟ್ ಕೂಡ ಏನಪ್ಪ ಅಂದರೆ ಆಗುತ್ತೆ. ಈಗಾಗಲೇ ಸಾಕಷ್ಟು ಹಗರಣಗಳನ್ನು ಇದ್ರೆ ಮೂಡ ಕೇಸ್ನಲ್ಲಿ ಸ್ವತಃ CM ಅವರು ಏನಂತಂದರೆ ಸಿಕ್ಕಾಕೊಂಡಿದ್ದಾರೆ. ಆ ಮೂಡ ಹಗರಣದ ನೀವು ಜಡ್ಜ್ ಹೈಕೋರ್ಟ್ ಕೇಸ್ ನಡೀತಾ ಇದೆ, ಕೋರ್ಟಲ್ಲಿ ಕೇಸ್ ನಡೀತಾ ಇದೆ ನೋಡಿದರೆ
ಆಸ್ತಿ ಏನು ಕೊಟ್ಟಿದ್ದಾರೆ, ಅವ್ರ ಭಾವಮೈದನ ಆಸ್ತಿ ಕೊಟ್ಟಿದ್ದಾರೆ. ಆ ಆಸ್ತಿಗೂ ಮಾರಾಟ ಮಾಡಿದವರಿಗೂ ಅವರ ಧರ್ಮ ಪತ್ನಿಯರು ಸಂಬಂಧ ಇರಲಾರ್ದಾಗೆ ಆ ರೀತಿ ಒಂದು ಏನಪ್ಪ ಅಂದ್ರೆ ಕೇಸ್ ಆಗಿದೆ ಅದು. ಹೀಗಾಗಿ ವಾಲ್ಮೀಕಿ ನಿಗಮದ ಹಗರಣ ಸುಮಾರು 90 ಸ್ವತಃ ಮುಖ್ಯಮಂತ್ರಿಗಳೇನಂತ 80 ಕೋಟಿ ರೂಪಾಯಿನಂತ ಮಿಸ್ಅಪ್ರೋಪ್ರಿಯೇಷನ್ ಆಗಿದೆ ಅಂತ, ಮಿಸ್ಯೂಟೈಸ್ ಆಗಿದೆ ಅಂತ ಅವರೇ ಹೇಳಿದ್ದಾರೆ ವಿಧಾನಸೌಧದಲ್ಲಿ. 87 ಕೋಟಿ ಅಂತ 87 ಕೋಟಿ ಸದನದಲ್ಲೇ ಅಧಿವೇಶನದಲ್ಲಿ ಹೇಳಿದ್ದಾರೆ. ಸದನದಲ್ಲೇ ಹೇಳಿದ್ದಾರೆ. ಇದಾದ ಮೇಲೂ ಕೂಡ ಏನಂತಂದರೆ ಇವತ್ತು ಜನ ಅದನ್ನು ನಿರ್ಲಕ್ಷಿಸಿ ಪಕ್ಷಕ್ಕೆ ಓಟ್ ಕೊಡ್ತಾರಂತಾರೆ. ಯಾವುದೋ ಒಂದು ಕಾರಣದಿಂದ ಅಧಿಕಾರದಲ್ಲಿದ್ದಾಗ ನಮ್ಮ ಕೊಡ್ತಕ್ಕಂಥ ಸೌಲಭ್ಯಗಳು ಇವರು ಅಭ್ಯರ್ಥಿಗಳು ಚುನಾವಣೆ ಗೆಲ್ಲದೇ ಇದ್ದರೆ ನಮಗೆ ಮುಂದೆ ಸೌಲಭ್ಯಗಳು ನಿಲ್ಲಿಸಿಬಿಡ್ತಾರೆ ಅಂತ ಆ ಒಂದು ಭಯದಿಂದ ಜನ ಮತ ಕೊಟ್ಟಿದ್ದಾರೆ ಹೊರತು ಕಾಂಗ್ರೆಸ್ ಪಕ್ಷಕ್ಕೇನು ಮತ ಕೊಡಲಿಲ್ಲ. ನಮ್ಮ ಸೌಲಭ್ಯಗಳು ಹೋಗ್ತವೆ ಅಂತ ತಿಳ್ಕೊಂಡು ಮತ ಕೊಟ್ಟಿದ್ದಾರೆ. ಈಗ ಮುಂದಿನ ದಿನಗಳು ಈಗ ನೋಡಿದ್ರೆ ಬೆಳಗಾವಿ ಅಧಿವೇಶನಕ್ಕಂತ ಹೋದರೆ ಬೆಳಗಾವಿ ಅಧಿವೇಶನದಲ್ಲಿ ಪಂಚಮಸಾಲಿಗಳು ಸತತವಾಗಿ 4 ರಿಂದ 5 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ. ಪಂಚಮಸಾಲಿಯವರನ್ನು ಹೋರಾಟ ಮಾಡ್ತಿರೋ ಹತ್ತುಕೊಂತ ಕೆಲಸ ಸರ್ಕಾರ ಏನಾದರೂ ಮಾಡ್ತಾ ಇದೆಯಾ? ಅದ್ರ ಜೊತೆ ಲಾಠಿ ಚಾರ್ಜ್ ಮಾಡಿಬಿಟ್ಟು ಸರ್ಕಾರ ಪಂಚಮಸಾಲಿಗಳ ಕೆಂಗಣಿಗೆ ಗುರಿ ಆಯ್ತಾ ಏನಂತ ಅನಿಸ್ತಾ ಇದೆ ಸರ್, ಅನಿಸ್ತಲ್ವಾ ಅಂತ? ಸರ್ಕಾರ ಪಂಚಮಸಾಲಿ ಇವರನ್ನು ಏನು ಯಾರು ಸ್ವಾಮೀಜಿಗಳ ನೇತೃತ್ವ ವಹಿಸಿದ್ರು, ಬಸವಮುತ್ತಂಜಯ ಸ್ವಾಮಿಗಳು ಏನು ನೇತೃತ್ವದಲ್ಲಿ ಏನಂತಂದ್ರೆ ಇವತ್ತು ಏನು ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ಕಳೆದ 3-4 BJP ಸರ್ಕಾರ ಇದ್ದು ಕೂಡ ಅವಾಗಿನಿಂದ ಪ್ರಾರಂಭ ಆಗಿದೆ. ಅನೇಕ ಶಾಸಕರು ಬಸನಗೌಡ ಯತ್ನಾಳ್ ಆಗಿರ್ಬೋದು, ಕಾಶಪ್ಪನವರಾಗಿರ್ಬೋದು, ಇವರು ಮುಂಚೂಣಿಯಲ್ಲಿದ್ದವರು. ಸಿ ಪಾಟೀಲ್, ಅರವಿಂದ್ ಬೆಲ್ಲದವರು ಕೂಡ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಹೌದು, ಇನ್ನೂ ತುಂಬಾ ಜನ ಇದ್ದಾರೆ. ಬಹಳಷ್ಟು ಜನ ಏನಂತಂದ್ರೆ ನಮ್ಮ ಸಿ ಪಾಟೀಲ್ ಇದ್ದಾರೆ, ನಿರಾಣಿಯವರು. ತದನಂತರ ನಿರಾಣಿಯವರು ಸ್ವಲ್ಪ ದೂರ ಸರಿದ್ಬಿಟ್ರು, ಕಾರಣಾಂತರಗಳಿಂದ ದೂರ ಸರಿದ್ಬಿಟ್ರು. ಆದರೆ ಏನು ಹೋರಾಟ ಇವತ್ತು ಪಂಚಮಸಾಲಿ ಮಾಡ್ತಾ ಇದ್ದಾರೆ, ಸಮಾಜದಲ್ಲಿಂದ ಏನು ಹೋರಾಟವನ್ನು ಹಮ್ಮಿಕೊಳ್ತಾ ಇದ್ದಾರೆ, ಆ ಹೋರಾಟಕ್ಕೆ ಸರ್ಕಾರ ಹಿಂದೆ ಆಶ್ವಾಸನೆ ಕೊಡಬಾರ್ದಾಗಿತ್ತು. ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬರೋಕ್ಕೋಸ್ಕರ ಅವರನ್ನು ಏನಪ್ಪ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ನಾವು ಇದನ್ನು ಪರಿಗಣಿಸ್ತೀವಿ ಅಂತ ಒಂದು ಏನು ಆಶ್ವಾಸನೆ ಬ್ಯಾಕ್ಡೋರ್ನಲ್ಲಿ ಆಶ್ವಾಸನೆ ಕೊಟ್ಟಿದ್ರು. ಅದರ ಮುಖಾಂತರ ಲಿಂಗಾಯತ ಮತಗಳು ಕೂಡ ಏನಪ್ಪ ಅಂದ್ರೆ ಕಾಂಗ್ರೆಸ್ ಪಾಲಿಗೆ ಕಾಂಗ್ರೆಸ್ ಓಟ್ ಹಾಕಿದ್ದಾರೆ ಅಂತ ಇದ್ದೀರಾ ನೀವು? ಹೌದು, ಬೆನಿಫಿಟ್ ಆಗಿದೆ. ಆದರೆ ಇವಾಗ ಬಟ್ ಇತ್ತೀಚಿನ ದಿನಗಳಲ್ಲಿ ಏನು ಈಗ ಮೊನ್ನೆ ನಡೆದ ಬೆಳಗಾವಿ ಘಟನೆಯಲ್ಲಿ ನೋಡಿದರೆ ನಾನು ಮಾಡೋಕ್ಕೆ ಆಗೋದಿಲ್ಲ, ಕೋರ್ಟಲ್ಲಿದೆ, ನಾನು ಮಾಡೋಕ್ಕಾಗಿದ್ದಿಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಸದನದಲ್ಲಿ ಹೇಳ್ತಾ ಇದ್ದಾರೆ. ಹೌದು, ಹೀಗಾಗಿ ಅವರನ್ನು ಕರೆದು ಅಕ್ರಾಸ್ ದಿ ಟೇಬಲ್ ಕೂತು ಸಮಸ್ಯೆಗೆ ಮಾಡಬೇಕಾಗಿತ್ತು. ಸಮಸ್ಯೆಗೆ ಚರ್ಚೆ ಮಾಡಿ ಅದಕ್ಕೆ ಹಿಡಿಬೇಕಾಗಿತ್ತು. ಕೊಡದೇ ಇದ್ದರೂ ಕೂಡ ಅವರನ್ನ ಅಕ್ರಾಸ್ ದಿ ಟೇಬಲ್ ಕೂತು ತೀರ್ಮಾನ ತೆಗೆದುಕೊಂಡು ಇದು ಮಾಡೋಕ್ಕಾಗೋದಿಲ್ಲ, ದಯವಿಟ್ಟು ಕ್ಷಮಿಸಿ ಅಂತ ಏನಾದರೂ ಕೇಳ್ಬೋದಾಗಿತ್ತು ಹೊರತು ಈ ರೀತಿ ಲಾಠಿ ಚಾರ್ಜ್ ಮಾಡೋದು ಯಾವ ಸಾಮಾನ್ಯ ಜನರು, ಇಡೀ ಸಮಾಜದ ಏನಪ್ಪ ಅಂತ ಪಂಚಮಸಾಲಿ ಸಮಾಜ ಏನು ಹೋರಾಟಕ್ಕೆ ಬಂದಿತ್ತು, ಹೋರಾಟದಲ್ಲಿ ಭಾಗಿಯಾಗಿದ್ದರು, ಅವರು ಯಾವುದೇ ಒಂದು ಗಲಾಟೆ ಮಾಡಿರಲಿಲ್ಲ. ವಿನಾಕಾರಣ ಏನಂತ ಅವ್ರ ಮೇಲೆ ಲಾಠಿ ಪ್ರಹಾರ ಮಾಡಿದ್ರು. ಹೀಗಾಗಿ ಸರ್ಕಾರ ಮುಜುಗರದಲ್ಲಿ ಸಿಕ್ಕಾಕೊಂಡಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇನೆ. ಈಗ ಅದು ಪಂಚಮಸಾಲಿ ಜೊತೆ ಮಾದಿಗ ಸಮಾಜದವರು ಒಳ ಮೀಸಲಾತಿ ಬೇಕು ಅಂತ ಇವತ್ತು ಹೋರಾಟ ಸ್ಟಾರ್ಟ್ ಮಾಡಿದ್ದಾರೆ ಮತ್ತೆ ತಿರ್ಗಾ. ಅಂದರೆ ಪಂಚಮಸಾಲಿ ಕೆಂಗಣಿ ಗುರಿ ಆಗೋದ್ರ ಜೊತೆ ಈ ಮಾದಿಗ ಸಮಾಜ ಒಳ ಮೀಸಲಾತಿಗೂ ಅದು ಕೂಡ ಮಾಡ್ತಾ ಇಲ್ಲ. ಇದು ಎರಡು ಸಮಾಜ ಕೆಂಗಣಿಗೆ ಗುರಿ ಆಗುತ್ತಾ ಕಾಂಗ್ರೆಸ್ ಸರ್ಕಾರ ಅಂತ ಅನಿಸ್ತಾ ಇಲ್ವಾ ನಿಮಗೆ? ಮಾದಿಗ ಸಮಾಜ ಒಳ ಮೀಸಲಾತಿ ಕೊಡಬೇಕು ಅಂತ ಹಿಂದಿನ ಸರ್ಕಾರ ತೀರ್ಮಾನ ಮಾಡಿತ್ತು. ಹೌದು. ಆದರೂ ಒಂದು ಕಡೆ ಬಂಜಾರ ಸಮಾಜದವರು ಏನು ಹೇಳ್ತಾರೆ ಅಂತಂದರೆ ಮಾದಿಗ ಒಳ ಮೀಸಲಾತಿಯನ್ನು ಕೊಡಬಾರ್ದು ಅಂತ ಅವರು ಕೂಡ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಅವರು ವಿರೋಧ ವ್ಯಕ್ತ ಮಾಡ್ತಾ ಇದ್ದಾರೆ, ಅವರು ಹೋರಾಟ ಮಾಡ್ತಾ ಇದ್ದಾರೆ. ಒಂದು ಕಡೆ ಬಂಜಾರ ಸಮಾಜ, ಇನ್ನೊಂದು ಕಡೆ ಮಾದಿಗ ಸಮಾಜ.
ಆದರೆ ಅದು ಕೊಡಬೇಕು ಕೊಡಬಾರ್ದು ಸರ್ಕಾರ ತೀರ್ಮಾನ ತಗೊಳ್ಬೇಕು. ಯಾವುದಾದ್ರು ಒಂದು ತೀರ್ಮಾನ ತಗೊಳ್ಳೇಬೇಕು. ಒಂದು ವೇಳೆ ಸೂಕ್ತ ತೀರ್ಮಾನ ತೆಗೆದುಕೊಳ್ಳದೇ ಇದ್ದರೆ ಮುಂಬರೋ ದಿನಗಳಲ್ಲಿ ಏನಪ್ಪ ಇದೆ ಸರ್ಕಾರದ ಮೇಲೆ ಪರಿಣಾಮ ಬೀರ್ತದೆ. ಏನು ಮುಂಬರೋ ಚುನಾವಣೆಯಲ್ಲೂ ಕೂಡ ಇದ್ರ ಪರಿಣಾಮ ಆಗುತ್ತೆ ಅಂತ ನನ್ನ ಅನಿಸಿಕೆ ಇದೆ. ಅಥವಾ ಪಂಚಮಸಾಲಿಗಳ ಪರಿಣಾಮ ಬೀಳುತ್ತಾ ಅಥವಾ ಈ ಮಾದಿಗ ಸಮಾಜ ಪರಿಣಾಮ ಬೀರುತ್ತಾ ಅಂತ ಒಂದು ಕಡೆ ಪಂಚಮಸಾಲಿ, ಇನ್ನೊಂದು ಕಡೆ ಮಾದಿಗ ಸಮಾಜ, ಇನ್ನೊಂದು ಕಡೆ ಬಂಜಾರ ಸಮಾಜ. ಅಂದ್ರೆ ಮೂರು ಸಮಾಜದವರಿಂದ ಕಾಂಗ್ರೆಸ್ ಮೇಲೆ ಪೆಟ್ಟು ಬೀಳುತ್ತೆ ಅಂತ ತಮ್ಮ ಅನಿಸಿಕೆ. ಹೌದು. ಹೌದು.